ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಕೂಡ ಕೊಲೆ ಪ್ರಕರಣ ದೂರು ದಾಖಲಾಗಿದೆ. ಈಗಾಗಲೇ ಏನು ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರ ಏನು ಪ್ರಿಯಕರ ಸೂರ್ಯ ಇದ್ದಾನೆ ಮತ್ತು ಆತನ ತಂದೆಯನ್ನ ಸ್ವಾಮಿ ಇದ್ದಾನೆ, ಇಬ್ಬರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮೃತ ಸ್ವಾತಿ ಇದ್ದಾಳೆ, ತಂದೆ ತಾಯಿ ಇದ್ದಾರೆ. ಏನು ಸರ್ ಘಟನೆ ಇದು, ಏನಾಯ್ತು ಅಂತ? ಸರ್, ಹುಡುಗನಿಗೂ ಹುಡುಗಿಗೂ ಮಾತು ಕೊಟ್ಟಿದ್ದೆ ಸರ್, ಮದುವೆ ಮಾಡಿಕೊಡ್ತೀನಿ, ನೀನು ಓದೋ ಮುಗಿಲಿ ಅಂತ. ಮನೆ ಏಕೈಕ್ಯದಿಂದ ಅವ್ರು ಫೋನ್ ಮಾಡಿ ತಲೆ ಕೆಡಿಸಿ ಮನೆಯಿಂದ ಅವ್ರು ಕರ್ಕೊಂಡು ಹಿಂಸೆ ಮೇಲೆ ಮಗಳನ್ನ ಕರ್ಕೊಂಡು ಹೋಗಿ ಚಾನಲ್ಗೆ ದೂಕಿ ಇವನು ಬಚಾವ್ ಮಾಡ್ಕೊಂಡೆ ಸರ್. ಇದರಲ್ಲಿ ಪುನಃ ನಮಗೆ ಒಂದು ನಾಯಿ ಅನ್ನೋದು ಬೇಕು ಸರ್. ನಾವು ಎಷ್ಟು ಕಷ್ಟಪಟ್ಟು ಸಾಕಿರ್ತೀವಿ, ಒಂದು ಸಣ್ಣ ಮಗಿನಿಂದ ಎಷ್ಟು ಕಷ್ಟಪಟ್ಟು ಸಾಕಿರ್ತೀವಿ, ಎಷ್ಟು ನೋವಿರುತ್ತೆ. ಒಂದೊಂದು ರೂಪಾಯಿಗೂ ಕಷ್ಟದ ಬಡ ಕುಟುಂಬದಿಂದ ಬಂದವರು ಎಷ್ಟು ಕಷ್ಟ ಇರ್ತದೆ ಅನ್ನೋದು ನಮಗೆ ಗೊತ್ತು. ಅಲ್ಲ ಅಂದ್ರೆ ಯಾಕೆ ಅಂದ್ರೆ ಆ ದಿವಸ ಸೆಪ್ಟೆಂಬರ್ 21ಕ್ಕೆ ಅವ್ನು ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಉದ್ದೇಶ ಏನಾಗಿತ್ತು? ಒಂದು ಅಲ್ಲಿ ನಿಮ್ಮ ಮಗಳನ್ನ ಮನೆಯಿಂದ ಕರ್ಕೊಂಡು ಹೋಗ್ತಾನೆ, ಉದ್ದೇಶ ಏನಾಗಿತ್ತು ಅದು ನನಗೆ ಗೊತ್ತಿಲ್ಲ ಸರ್. ಒಟ್ಟು ಫೋನ್ ಮಾಡಿ ಇವ್ನು ಕರ್ಕೊಂಡು ಹೋಗ್ಯಾನೆ ಸರ್. ಗಾಡಿ ಬೈಕ್ ಮೇಲೆ ಬಂದು ಕರ್ಕೊಂಡು ಹೋಗಿ ಮನೆಯಿಂದ. ಹ್ಞೂ ಸರ್, ಹ್ಞೂ ಸರ್, ಬೈಕ್ ಮೇಲೆ ಬಂದು ಕರ್ಕೊಂಡು ಹೋಗಿರ್ತಾನೆ ಸರ್. ಆಮೇಲೆ ಗ್ರಾಮಸ್ಥರೇ ಹಿಂಗೆ ನಾವು ಮಗಳನ್ನ ನೋಡೋದ್ರಲ್ಲಿ ಇವನು ಆಲೆ ಕರ್ಕೊಂಡು ಹೋಗಿ ಭಾಳ ಹೊತ್ತಾದ್ಮೇಲೆ ನಾವೆಲ್ಲ ಹುಡ್ಕಕ್ಕೆ ಶುರು ಆದ್ಮೇಲೆ ಈ ಥರ ಇಲ್ಲಿ ಹೋದ್ರು ಅಂತ ಅಂದಾಗ ಅಲ್ಲಿ ಹೋದ ತಕ್ಷಣ ಹುಡುಗ ಬಚಾವಾಗೇನೆ, ಹುಡುಗಿ ಮಾತ್ರ ಹೋಗ್ಬಿಡ್ತಪ್ಪ. 3 ಗಂಟೆ ಆಯಿತು, 1 ಗಂಟೆ ವಾದ ನಡೆದಿದ್ದೇವೆ. ಅದು ನಮಗಂತೂ ಗೊತ್ತಿಲ್ಲ. ಒಟ್ಟು ಅಲ್ಲ ಈ ದನಕರ ಮೇಸೋರೆಲ್ಲ ಹೇಳಿದ್ರು ಸರ್, ಈ ಥರ ವಾದ ನಡೀತಾ ಇತ್ತು. ಹುಡುಗಿ ಮಾತ್ರ ನೀರಿಗೆ ಹೋಗ್ಬಿಡ್ತಪ್ಪ, ಇವನು ಮಾತ್ರ ಇದ್ದಾನೆ ಅಂತ ಅಂದರು ಸರ್. ಅವನೇ ಬಂದು ಕರ್ಕೊಂಡು ಹೋಗಿದ್ದು ಸರ್.